ವರ್ಷದಿಂದ ಈ ನಮಗೆ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಆರೋಗ್ಯ ತಪಾಸಣೆ 16 ವರ್ಷದಿಂದ ಜನರ ಸಮಸ್ಯೆಗಳನ್ನ ಒಂದೆಲ್ಲ ಒಂದು ಉತ್ಪತ್ತಿ ಆಗ್ತಾ ಇದೆ. ಇದನ್ನು ನಾವು ಇಷ್ಟು ವರ್ಷ ಮಾಡಿದ್ರು ಜನ ಬರ್ತಾರಲ್ಲ ಅಂತ ಅಷ್ಟೇ ಮಾಡಿದ್ರೆ ಆರೋಗ್ಯ ಅನ್ನೋದು ಇವತ್ತಿದ್ದು ನಾಳೆ ಇರೋದಿಲ್ಲ. ಆ ಕಾರಣದಿಂದ ತಪಾಸಣೆ ಬೇಕು ಅಂತೇಳಿ ಶಾಸಕರು ಗೋಪಾಲಣ್ಣವರು, ನಾವು ನಮ್ಮ ಸ್ನೇಹಿತರು, ಆತ್ಮೀಯರು, ಬಂಧುಗಳು ಎಲ್ಲವನ್ನೂ ಸೇರಿ ಈ ಕ್ಯಾಂಪನ್ನು ಮಾಡಬೇಕು ಅಂತ ಅಳವಡಿಸಿದ್ದೀವಿ. ಇದು ಎಲ್ಲ ಕ್ಯಾಂಪ್ಗಿಂತ ವಿಭಿನ್ನವಾಗಿದೆ ಕ್ಯಾಂಪ್. ಮಾಮೂಲಿ ಮೊದಲು BP ಶುಗರ್ ಚೆಕ್ ಮಾಡಿಸ್ತೀವಿ, ಥೈರಾಯ್ಡ್ ಚೆಕ್ ಮಾಡಿಸ್ತೀವಿ. ಈಗ ಬ್ಲಡ್ ಡ್ರಾ ಮಾಡಿ ಅವರಿಗೆ ಲಿವರ್ ಫಂಕ್ಷನ್ನು, ಕಿಡ್ನಿ ಫಂಕ್ಷನ್ನು, ಹಾರ್ಟ್ ಫಂಕ್ಷನ್ನು, ಕೊಲೆಸ್ಟ್ರಾಲ್, ಥೈರಾಯ್ಡು ಎಲ್ಲವನ್ನೂ ಚೆಕ್ ಮಾಡಿಸ್ತೀವಿ. 5,000 ರೂಪಾಯಿ ಒಬ್ಬರಿಗೆ. ಅದು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಡಾಕ್ಟರ್ಸೆಲ್ಲ ಕೂರಿಸ್ಕೊಂಡು ಅವ್ರ ಮಗನೂ ಕೂಡ ಡಾಕ್ಟರ್ ನಮ್ಮ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಆ ಕ್ಯಾಂಪನ್ನು ಅಳವಡಿಸಿದ್ದೀವಿ. ಭಾಳಷ್ಟು ಈಗಾಗಲೇ 1,500 ಜನ ಬಂದಿದ್ದಾರೆ. ಅವ್ರಿಗೆ ವಯಸ್ಸಾದಂಥವ್ರಿಗೆ ಊರುಗಳು ಕೊಡಬೇಕು ಅಂತ ಒಂದು ಯೋಚನೆ ಮಾಡಿ ಅದನ್ನು ಕೊಡುತ್ತೆ ವ್ಯವಸ್ಥೆ ನೀವು ಮಾಡಿದ್ದೀವಿ. ಅದನ್ನು ಭಾಳ ತೃಪ್ತಿ ಇದ್ದಿದೆ ನಮಗೆ. ಇಷ್ಟು ಕೆಲಸ ಮಾಡೋದ್ರಿಂದ ನಮ್ಗೆ ಭಾಳ ತೃಪ್ತಿ ಇರುತ್ತೆ. ಇನ್ನಷ್ಟು ಪ್ರತಿ ತಿಂಗಳು ಮಾಡ್ತಿದ್ದೀವಿ. ಪ್ರತಿ ತಿಂಗಳು ಒಂದೊಂದು ವಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 7 ವಾರ್ಡಿದ್ದು 14 ವಾರ್ಡ್ ಆಗಿದೆ. ಪ್ರತಿ ವಾರ್ಡ್ಲು ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಇಷ್ಟೆಲ್ಲ ತಪಾಸಣೆಗಳನ್ನ ಮಾಡಿಸ್ಬೇಕು ಅಂತ ಹೊರಗಡೆ ಹೋದರೆ ಈಗ ದುಬಾರಿ ವೆಚ್ಚ ಆಗುತ್ತೆ. ಸಾಕಷ್ಟು ಜನ ಬಡವರು ಅನುಕೂಲ ಆಗ್ತದೆ ಸರ್. ಬಡವರಿಗೆ ಶ್ರೀಮಂತರಿಗೆ ಇಬ್ಬರು ಅನುಕೂಲ ಆಗುತ್ತೆ. ಶ್ರೀಮಂತಿಗೆ ಇರೋರು ಕಾರಿದೆ, ಬಂಗ್ಲೆ ಇದೆ, ಜನ ಇದ್ದಾರೆ, ಕರ್ಕೊಂಡೋಗ್ರು ಮಕ್ಕಳಿರಲ್ಲ ಮನೆಯಲ್ಲಿ, ಕೆಲಸ ಕಾರ್ಯ ಅವರು ಇರ್ತಾರೆ. ಅದನ್ನು ಗಮನಿಸ್ಬಿಟ್ರೆ ಅಲ್ಲಿ ಯಾರೇ ಒಂದು ನಮ್ಮ ಕ್ಷೇತ್ರದಲ್ಲಿ ಆಗಬೇಕು ಅಂತಲ್ಲ, ಆಂಧ್ರದಿಂದ ಬರಲಿ, ತಮಿಳ್ನಾಡಿಂದ ಬರಲಿ, ಯಾವುದೇ ಊರಿಂದ ಬಂದು ಕೂಡ ಅವ್ರು ಯಾರು ನಾವು ಕೇಳೋದಿಲ್ಲ. 5,000 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಅದನ್ನು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರು ಹೊಂಚೋದಕ್ಕೆ ಮಾಡೋ ಕೆಲಸವನ್ನು ಮಾಡ್ಕೊಂಡಿದ್ದೀವಿ.